ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರು ಬಳಿಯ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದಾರೆ. ಹೌದು, ಬೇಟೆಗಾರರು ಅಂತ ಹೇಳೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನು ಒದಗಿಸುವ ಹೊಣೆಗಾರಿಕೆ ಅರಣ್ಯ ಇಲಾಖೆಯದಾಗಿತ್ತು. ಆ ನಿಟ್ಟಿನಲ್ಲಿ ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಂಡಿರುವ 2 ನಾಡಬಂದೂಕು, 2 ಚೀಲ ಜಿಂಕೆ ಮಾಂಸವನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಇನ್ನು ಹೆಡ್ ಟಾರ್ಚ್, ಮದ್ದಿನ ಪೌಡರ್, ಬಾಲ್ಸ್, ಚಪ್ಪಲಿ, ಚಾಕು, ಪಾತ್ರೆ, ಅಡುಗೆ ಪದಾರ್ಥಗಳ ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಬಹಳ ಮುಖ್ಯವಾದಂಥ ಪ್ರಕರಣ ಇದು. ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ದಾಕ್ಷಿಣ್ಯವಾಗಿ ಜಾನುವಾರುಗಳನ್ನು ಕಾಡಿಗೆ ಹುಡುಕೋದಕ್ಕೆ ಹೊರಟವರನ್ನ ಕೊಂದಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯ ತನಿಖೆಯನ್ನು ಮಾಡಲಾಗಿತ್ತು. ಸೂಕ್ತ ಸಾಕ್ಷ್ಯಾಧಾರಗಳನ್ನು ಒದಗಿಸುವಂಥ ಹೊಣೆಗಾರಿಕೆ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಯದಾಗಿತ್ತು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗ ಒದಗಿರುವ ಸಾಕ್ಷ್ಯಾಧಾರಗಳನ್ನು ನೀವು ಗಮನಿಸಬಹುದು. 2 ನಾಡಬಂದೂಕು, 2 ಚೀಲ ಜಿಂಕೆ ಮಾಂಸ ಇಲ್ಲಿ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಏನೆಲ್ಲ ಇತ್ತು ಹಾಗಾದರೆ? ಹೆಡ್ ಟಾರ್ಚ್ ಇತ್ತು, ಮದ್ದಿನ ಪೌಡರ್, ಬಾಲ್ಸ್, ಚಪ್ಪಲಿ, ಚಾಕು, ಪಾತ್ರೆ, ಅಡುಗೆ ಪದಾರ್ಥ ಇವೆಲ್ಲವೂ ಕೂಡ ಲಭ್ಯವಾಗಿದೆ. ನೀವು ಆ ಫೋಟೋಸನ್ನು ಗಮನಿಸಬಹುದು. ಮತ್ತು ಈ ಶೂಟೌಟಲ್ಲಿ ಮೃತಪಟ್ಟಂತಹ ಪೀಟರ್ ಇರ್ಬೋದು, ಅಂತೋಣಿ ಇರ್ಬೋದು, ಇವರ ಫೋಟೋಸನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ನೋಡಿ, ಆ ಎನ್ಕೌಂಟರ್ಗೆ ಬಲಿಯಾದಂತಹ ಕುಮಾರ್ ಫೋಟೋವನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಮಗದೊಂದು ಕಡೆ ಆ ಚಾಕು ಮತ್ತು ವಿವಿಧ ಆಯುಧಗಳು ಏನು ಇಟ್ಕೊಂಡಿದ್ರು ಅದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಎಲ್ಲ ಸಾಕ್ಷ್ಯಾಧಾರಗಳು ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಅಪ್ಡೇಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ನೋಡ್ತಾ ಹೋಗೋಣ. ತನಿಖಾಧಿಕಾರಿಯಿಂದ ಶೂಟೌಟ್ ನಡೆಸಿದ ಸ್ಥಳ ಮಹಜರು. ಹೌದು, ಯಾಕಂದರೆ ಸ್ಥಳ ಮಹಜರು ಪ್ರಕ್ರಿಯೆ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಡೆದಿರುವಂತಹ ಮಹಜರು ಪ್ರಕ್ರಿಯೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಅರಣ್ಯ ಇಲಾಖೆ ವಾದ ಹಾಗೂ ಕುಟುಂಬಸ್ಥರ ಆರೋಪದ ನಡುವೆ ಈ ಮಹಜರು ಪ್ರಕ್ರಿಯೆ ಮಹತ್ವದ ಪಾತ್ರವನ್ನು ವಹಿಸಿತ್ತು. ಅಂದರೆ ಸತ್ಯಾಸತ್ಯತೆಯನ್ನು ಹೊರಗೆ ತಗೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗೇನು ಮೃತಪಟ್ಟಿದ್ದಾರೆ ಎನ್ಕೌಂಟರ್ನಲ್ಲಿ, ಅವರ ಕುಟುಂಬಸ್ಥರು ಮಾಡ್ತಿರುವಂಥ ಗಂಭೀರ ಆರೋಪ ಇದೇ ಆಗಿರುವಂಥದ್ದು. ಏನು, ಜಾನುವಾರುಗಳನ್ನು ಹುಡುಕೋದಕ್ಕೆ ಕಾಡಿಗೆ ಹೋಗಿದ್ರು ನಮ್ಮವರು, ನಿರ್ದಾಕ್ಷಿಣ್ಯವಾಗಿ ಅವರನ್ನು ಹಿಡಿದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ಆದರೆ ಇತ್ತ ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಹೇಳ್ತಿದ್ದಾರೆ, ಇದು ಬಹಳ ಮುಖ್ಯ ಆಗುತ್ತೆ. ನಮಗೆ ಖಚಿತ ಮಾಹಿತಿ ಇತ್ತು ಬೇಟೆಯಾಡೋದಕ್ಕೆ ಹೋಗಿದ್ರು ಅಂತ ಹೇಳಿ. ಆ ಮಾಹಿತಿಯ ಆಧಾರದಲ್ಲಿ ನಾವು ಅವ್ರನ್ನ ಹಿಡಿಯೋದಕ್ಕೆ ಅಂತ ಹೋದದ್ದು, ಕೊಲ್ಲೋದಕ್ಕಲ್ಲ. ಆದರೆ ಅವರು ನಮ್ಮ ಮೇಲೆ ದಾಳಿಯನ್ನು ಮಾಡಿದಾಗ ಪ್ರಾಣ ರಕ್ಷಣೆಗೆ ನಾವು ಶೂಟೌಟನ್ನು ಮಾಡಬೇಕಾಗಿತ್ತು. ಇಂಥ ಒಂದು ಸಂದಿಗ್ಧತೆಯಲ್ಲಿ 3 ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಅರಣ್ಯ ಇಲಾಖೆ ಮಂಡಿಸಿದೆ. ಹಾಗಾಗಿ 2 ಆಯಾಮದಲ್ಲಿ ನಡೀತಾ ಇರುವಂಥ ತನಿಖೆ ಇದು. ಮರಣೋತ್ತರ ವರದಿ ಬಂದ ಬಳಿಕ ಸಂಪೂರ್ಣ ರಿಪೋರ್ಟ್ ಲಭ್ಯ ಆಗುತ್ತೆ. ವರದಿಯನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಸಲ್ಲಿಸಲಿದ್ದಾರೆ. ಹೌದು, ಈ ಒಂದು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಕೆಲವೊಂದು ಬೆಳವಣಿಗೆಗಳನ್ನು ಗಮನಿಸಬಹುದು. ಕರ್ನಾಟಕದ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಯಲ್ಲಿ 3 ಶಂಕಿತ ಬೇಟೆಗಾರರು ಮೃತಪಟ್ಟ ಪ್ರಕರಣದ ಬಳಿಕ ಒಂದು ರೀತಿ ಹನೂರು ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತರ ಕುಟುಂಬಸ್ಥರಿಗೆ ರೈತರು, ದಲಿತ, ಬುಡಕಟ್ಟು ಮುಖಂಡರು ಬೆಂಬಲವನ್ನು ಕೊಟ್ಟಿದ್ದರು. ಅದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಹಾಗಾಗಿ ಸಮಗ್ರ ತನಿಖೆ ಆಗತ್ತೆ ಎನ್ನುವಂಥ ವಿಶ್ವಾಸ ಕೂಡ ವ್ಯಕ್ತವಾಯಿತು. ಈ ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿ 3 ಸಾವಿನ ಕುರಿತು ತನಿಖೆಗೂ ಕೂಡ ಆದೇಶಿಸಿದ್ದಾರೆ. ಅದರ ಮುಂದುವರೆದ ಭಾಗ ನೀವು ನೋಡ್ತಾ ಇದ್ದೀರಿ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದಾರೆ ದಿನೇಶ್ ಕುಮಾರ್ ಮೀನಾ ಮತ್ತು ಆ ತಂಡ ನಡೆಸಿದೆ. ಎಲ್ಲ ಪರಿಶೀಲನಾ ಪ್ರಕ್ರಿಯೆ ನಡೆದಿದೆ. ನಿಗದಿತ ಅವಧಿಯ ಒಳಗೆ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ದಿನೇಶ್ ಕುಮಾರ್ ಮೀನಾ. ಮೃತರ ಮರಣೋತ್ತರ ಪರೀಕ್ಷೆಯ ವರದಿಗಳು ಬಂದ ಬಳಿಕ ಸಮಗ್ರ ವರದಿ ಲಭ್ಯ ಆಗುತ್ತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾ ಹೋಗ್ತಾರೆ. ಸುರೇಂದ್ರ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರ್ಬೋದು? ಸದ್ಯದ ತನಿಖೆ ಅಪ್ಡೇಟ್ಸ್ ಏನಿದೆ?
ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಶಾಗ್ಯಾಬೀಟ್ನ ಹೊಳೆಮುರಿದಟ್ಟಿ ಎಂಬ ಅರಣ್ಯ ಪ್ರದೇಶದಲ್ಲಿ ಮಹಜರು ಪ್ರಕ್ರಿಯೆಯನ್ನ ತನಿಖಾಧಿಕಾರಿಯಾಗಿರತಕ್ಕಂಥ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರು ನಡೆಸಿದ್ದಾರೆ. ಇನ್ನು ದಿನೇಶ್ ಕುಮಾರ್ ಮೀನಾ ಅವ್ರ ಜೊತೆ ಸ್ಥಳೀಯ ರಾಮಪುರ ಠಾಣೆ ಪೊಲೀಸರು ಮತ್ತು ಕೊಳ್ಳೇಗಾಲ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಭೇಟಿ ಕೊಟ್ಟು ಮಹಜರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಈ ಮಹಜರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ವೇಳೆ ಆ ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಂಡಿದ್ದಂತಹ 2 ನಾಡ ಬಂದೂಕುಗಳು, ಅಂದ್ರೆ ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಅವರು ಮೊದಲು ತಮ್ಮ ಮೇಲೆ ದಾಳಿ ಮಾಡಿದ್ರು. ಆ 2 ನಾಡ ಬಂದೂಕುಗಳನ್ನ ತಾವು ವಶಪಡಿಸಿಕೊಂಡಿದ್ರು. ಜೊತೆಗೆ 2 ಚೀಲಗಳಲ್ಲಿ ಜಿಂಕೆ ಮಾಂಸವನ್ನು ಕೂಡ ಸಂರಕ್ಷಣೆ ಮಾಡಿಡಲಾಗಿತ್ತು. ಅದನ್ನ ನಾವು ಲ್ಯಾಬ್ರೇಟರಿಗೆ ಮಾಂಸದ ಮಾದರಿಗಳನ್ನ ಕಳಿಸಿ ಅದು ಯಾವ ವನ್ಯಜೀವಿ ಮಾಂಸ ಅಂದ್ರೆ ನಾವು ಪತ್ತೆ ಹಚ್ಚಿದ್ವಿ. ಈಗ ಅದು ಜಿಂಕೆ ಮಾಂಸ ಅಂತ ದೃಢಪಟ್ಟಿದೆ. ಆ ಜಿಂಕೆ ಮಾಂಸದ ಒಂದು ಇನ್ನು ಅವ್ರ ಬಳಿ ಇದ್ದಂತಹ ಪಾತ್ರೆಗಳಿರ್ಬೋದು. ಏನಂತಂದ್ರೆ ಅರಣ್ಯ ಇಲಾಖೆ ಹೇಳುವಂತದ್ದು ಅವರು ಜಿಂಕೆಯನ್ನ ಬೇಟೆಯಾಡಿ ಕಾಡಿನಲ್ಲೇ ಒಂದು ರೀತಿ ಅಡಿಗೆ ಮಾಡೋದಕ್ಕೆ ತಯಾರಿ ನಡೆಸ್ಕೊಂಡಿದ್ರು ಅಂತಾನು ಕೂಡ ಅರಣ್ಯ ಇಲಾಖೆ ವಾದ ಆಗಿರೋದ್ರಿಂದ ಅಲ್ಲಿ ಏನೇನಿತ್ತು ಸಾಮಾನುಗಳು ಮತ್ತೆ ಅಡಿಗೆ ಪದಾರ್ಥಗಳಿರ್ಬೋದು, ಚಾಕು ಮತ್ತೆ 2 ನಾಡ ಬಂದೂಕು, ಬಳಸಿದಂತ ಮದ್ದಿನ ಪೌಡರ್, ಬಾಲ್ಸ್ಗಳು ಮತ್ತೆ ಮೃತಪಟ್ಟಂತ ಸಂದರ್ಭದಲ್ಲಿ ಅವ್ರು ಧರಿಸತಕ್ಕಂತ ಚಪ್ಪಲಿಗಳು, ಬ್ಯಾಗ್ಗಳು ಇವೆಲ್ಲವನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಇದನ್ನ ಸಾಕ್ಷ್ಯಕ್ಕೆ ಪರಿಗಣಿಸಬೇಕು ಅಂತ ತಂಡಕ್ಕೆ ಕೊಟ್ಟಿದ್ದಾರೆ. ಅದನ್ನ ಎಲ್ಲವನ್ನು ಕೂಡ ಸ್ವೀಕಾರವನ್ನು ಕೂಡ ಉಪವಿಭಾಗಾಧಿಕಾರಿ ಮಾಡಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಇದೊಂದು ವಾದವಾದರೆ, ಇನ್ನು ಕುಟುಂಬಸ್ಥರ ಆರೋಪ ಏನಂತಂದ್ರೆ ಅವರು ಬಂಡೆ ಮೇಲೆ ಮಲಗಿದಂತ ಸಂದರ್ಭದಲ್ಲಿ ಅವರ ಮೇಲೆ ಇವರು ಗುಂಡಿನ ದಾಳಿ ನಡೆಸಿ ಕೊಲೆ ಮಾಡಿದ್ದಾರೆ. ಅದರಲ್ಲಿ ತಪ್ಪಿಸ್ಕೊಂಡಂತ ಮಹಿಮಾದಾಸ್ ಎಂಬಾತ ಆತನ ಪ್ರತ್ಯಕ್ಷದರ್ಶಿಯಾಗಿದ್ದು ಆತನೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅರಣ್ಯಾಧಿಕಾರಿಗಳ ವಿರುದ್ಧ ಒಂದು ಕೊಲೆ ಪ್ರಕರಣವನ್ನು ಕೂಡ ಹನೂರು ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಈ 2 ಆಯಾಮದಲ್ಲಿ ಪೊಲೀಸರು ಮತ್ತೆ ಮ್ಯಾಜಿಸ್ಟ್ರೇಟ್ ಆದಂತಹ ಉಪವಿಭಾಗಾಧಿಕಾರಿಯಾದಂತಹ ದಿನೇಶ್ ಕುಮಾರ್ ಮೀನಾ ಅವರು ತನಿಖೆ ನಡೆಸಿದ್ದಾರೆ. 7 ದಿನಗಳ ಅವಕಾಶವನ್ನ ಚಾಮರಾಜನಗರ ಜಿಲ್ಲಾಧಿಕಾರಿ ಈ ಒಂದು ತನಿಖಾ ವರದಿ ಸಲ್ಲಿಕೆಗೆ ಅವಕಾಶ ನೀಡಿದ್ದಾರೆ. 7 ದಿನಗಳಲ್ಲಿ ಈ ವರದಿಯನ್ನ ಅವರು ಸಲ್ಲಿಕೆ ಮಾಡಲಿದ್ದಾರೆ. ಇದರ ಜೊತೆಗೆ ಮರಣೋತ್ತರ ವರದಿ ಇನ್ನೂ ಬರಬೇಕಾಗಿದೆ. ರೈಟ್ ಸುರೇಂದ್ರ, ಹಾಗೆ ಸಂಪರ್ಕದಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರು ಸಲ್ಲಿಕೆ ಮಾಡಲಿದ್ದಾರೆ. ದಿವೇಶ್ರೀ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುರೇಂದ್ರ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನು ಕೂಡ ನೋಡ್ಬಿಡೋಣ. ಹನೂರು ಬಳಿ 3 ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೆ ಪರಿಹಾರವನ್ನ ಸ್ಥಳೀಯ ಶಾಸಕರು ವಿತರಿಸಿದ್ದಾರೆ. ಅದು ಹನೂರು ಶಾಸಕ ಮಂಜುನಾಥ್ ಅವರು ಪರಿಹಾರವನ್ನ ವಿತರಿಸಿರುವುದು. ಸರ್ಕಾರ 5 ಲಕ್ಷ, ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ಶಾಸಕರು ಘೋಷಿಸಿರುವುದು. 3 ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಲಾಗಿದೆ. ಮಧ್ಯಾಹ್ನದ ಬಳಿಕ ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ. ರೈಟ್, ನನ್ನ ಧ್ವನಿ ಕೇಳಿಸ್ತಾ ಇದ್ರಿ ಸುರೇಂದ್ರ. ಈಗ ಶಾಸಕರು ಪರಿಹಾರ ವಿತರಣೆಯನ್ನು ಮಾಡಿದ್ದಾರೆ. ಯಾವಾಗ ಮಾಡಿದ್ರು, ಏನು ಭರವಸೆಯನ್ನು ಕೊಟ್ಟಿದ್ದಾರೆ? ಪ್ರಕರಣ ಸಂಬಂಧ ಮೈಸೂರಿನ KR ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ 3 ಒಂದು ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆ ಬಳಿಕ ತಡರಾತ್ರಿ ಹನೂರು ತಾಲೂಕಿನ ತೋಮಯಾರ್ಪಾಳ್ಯದ ಜಗನ್ನಾಥ ದೊಡ್ಡಿ, ಲಾಜರ್ ದೊಡ್ಡಿ ಮತ್ತೆ ಮರಿಮಂಗಲ ಗ್ರಾಮಗಳಿಗೆ ಆ ಶವಗಳನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತರಲಾಯಿತು. ಈ ತಂದಂತ ಸಂದರ್ಭದಲ್ಲಿ ಈಗ 3 ಮನೆಗಳಿಗೂ ಕೂಡ ಹನೂರಿನ ಶಾಸಕ MR ಮಂಜುನಾಥ್ ಅವರು ತೆರಳಿ ಸಾಂತ್ವನವನ್ನ ಹೇಳಿ ಪರಿಹಾರವನ್ನ ವಿತರಿಸಿದ್ದಾರೆ. ಅದೇನೆಂದ್ರೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಮತ್ತೆ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರ, 3 ಕುಟುಂಬಗಳಿಗೆ ತಲಾ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರವನ್ನ ವಿತರಣೆ ಮಾಡಿದ್ದಾರೆ. ಏನಂತಂದ್ರೆ ನಿನ್ನೆ ಧರಣಿ ನಡೆಸಂತ ಸಂದರ್ಭದಲ್ಲಿ ಈ ಪರಿಹಾರದ ಭರವಸೆಯನ್ನ ಶಾಸಕರು ಕೊಟ್ಟಿದ್ರು. ಜೊತೆಗೆ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ಇಂದು 3 ಕುಟುಂಬಗಳಿಗೆ ಭೇಟಿ ಕೊಟ್ಟು ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸುವುದಾಗಿ ಭರವಸೆಯನ್ನು ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಇನ್ನು ತೋಮಿಯಾರ್ಪಾಳ್ಯದ ಚರ್ಚ್ನಲ್ಲಿ ಈ 3 ಶವಗಳನ್ನ ತೆಗೆದುಕೊಂಡು ಹೋಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ. ತೋಮಿಯಾರ್ಪಾಳ್ಯ ಚರ್ಚ್ನ ಪಾದ್ರಿ ಆದಂತಹ K. ಚಾರ್ಲ್ಸ್ ಎಂಬುವರ ಒಂದು ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದಂತಹ ಬಳಿಕ ಮರಿಯಮಂಗಲದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಅಂದ್ರೆ ತೋಮಿಯಾರ್ಪಾಳ್ಯ ಗ್ರಾಮದ ಸಮೀಪವೇ ಒಂದು ಮರಿಯಮಂಗಲ ಅಂತ ಗ್ರಾಮ ಇದೆ. ಅಲ್ಲಿ ಆಂಟೋನಿ ಸ್ವಾಮಿ ಮತ್ತೆ ಪೀಟರ್ ಎಂಬುವರ ಅಂತ್ಯಕ್ರಿಯೆ ನಡೆದರೆ ತೋಮಿಯಾರ್ಪಾಳ್ಯದಲ್ಲಿ ಕುಮಾರ್ ಎಂಬುವರ ಅಂತ್ಯಕ್ರಿಯೆ ನಡೆಯುತ್ತೆ. ಈಗಾಗಲೇ ಅಲ್ಲಿ JCB ಮೂಲಕ ಗುಂಡಿಗಳನ್ನ ತೆಗೆಯುವಂತ ಕಾರ್ಯ ನಡೆದಿದೆ. ಜೊತೆಗೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಗೂ ಕೂಡ ಸಿದ್ಧತೆ ನಡೆದಿದೆ. ದಿವೇಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ.
ನಿನ್ನೆ ಹೇಳಿದ ರೀತಿಯಲ್ಲಿ ಸರ್ ನಿನ್ನೆ ಕೊಟ್ಟ ಮಾತು ರೀತಿಯಲ್ಲಿ ಉಳಿಸ್ಕೊಂಡಿದ್ದಾರೆ. ಸರ್ಕಾರದಿಂದ ಇದು ಆದರೆ ಇವರಿಗೆ ಹೋರಾಟ ಮಾಡಿ ಕಷ್ಟವನ್ನು ನೋಡಿ ಸ್ಥಿತಿಯನ್ನು ನೋಡಿ ಇನ್ನೂ ಅದರ ಜೊತೆ 10 ರೆಡಿ ಮಾಡಿ ಹೇಳಿದ ರೀತಿಯಲ್ಲಿ ಸರ್ಕಾರ ವತಿಯಿಂದ ಅವರ ವತಿಯಿಂದ 15 ಲಕ್ಷವನ್ನು ಕೊಟ್ಟಿದ್ದಾರೆ. ಜೀವ ಕೊಡಬಹುದು ಈ ಒಂದು ಸಮಸ್ಯೆಯಲ್ಲಿ ಹೇಳಿದಂಗೆ ಒಂದು ಸಪೋರ್ಟ್ ಆಗಿರ್ಲಿಕ್ಕಾಗಿ.